ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ಸಾಲು ಸಾಲಾಗಿ ಹಬ್ಬಗಳು ಬರೋ ಮಾಸ ಅಂದರೆ ಶ್ರಾವಣ ಮಾಸ. ಈ ಶ್ರಾವಣ ಮಾಸಕ್ಕೆ ಅಂತಾನೆ ನಾವಿವತ್ತು ಗೋಧಿ ಮತ್ತು ಬಾಳೆಹಣ್ಣಿಂದ ಮಾಡುವಂಥ ಒಂದು ತಿಂಡಿನ ತೋರಿಸ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ಶ್ರಾವಣ ಮಾಸದ ಸ್ಪೆಷಲ್ ತಿಂಡಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಗೋಧಿ ಕಡಿನ ತಗೊಂಡು ಇದನ್ನು 3 ತಾಸುಗಳ ಕಾಲ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಗೋಧಿ ಕಡಿ ಬದಲು ಇಡೀ ಗೋಧಿನ ಬೇಕಿದ್ರೂ ಹಾಕ್ಬೋದು. ಇಡೀ ಗೋಧಿನ ನೆನೆಸಿದಾಗ 4 ರಿಂದ 5 ತಾಸುಗಳ ಕಾಲ ನೆನೆಸ್ಕೋಬೇಕಾಗುತ್ತೆ. ನೆನೆಸಿರೋ ಗೋಧಿ ಕಡಿನ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಅರಳು, 1 ಕಪ್ ಸಣ್ಣದಾಗಿ ಕಟ್ ಮಾಡಿರೋ ಬಾಳೆಹಣ್ಣು ನಿಮಗೆ ಇಷ್ಟವಾಗಿರೋದನ್ನು ತಗೊಳ್ಬಹುದು, ಆದರೆ ಚೆನ್ನಾಗಿ ಹಣ್ಣಾಗಿರಬೇಕು. 1 ಕಪ್ ಬೆಲ್ಲ, ನಾನಿಲ್ಲಿ ಪುಡಿ ಮಾಡಿರೋ ಬೆಲ್ಲನ ತಗೊಂಡಿದ್ದೀನಿ. 2 ಏಲಕ್ಕಿ ಹಾಕಿ 1/4 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಜೋನಿ ಬೆಲ್ಲ ಉಪಯೋಗಿಸೋದಾದರೆ ಇನ್ನೂ ಕಡಿಮೆ ನೀರು ಹಾಕ್ಕೊಳ್ಳಿ. ಇದೆಲ್ಲದನ್ನು ಸೇರಿಸಿ ತುಂಬ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಈ ಥರ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೇಲಿಂದ ಎಲ್ಲದಕ್ಕೂ ಅಡಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಾವಲಿಯನ್ನು ಹೀಗೆ ಮುಚ್ಚಳದಿಂದ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಹಿಟ್ಟಲ್ಲಿ ಹೀಗೆ ಚಿಕ್ಕ ಚಿಕ್ಕ ರಂಧ್ರಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವಿದನ್ನು ಮಗ್ಚಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇನ್ನೊಂದು ಸೈಡನ್ನು ಇದೇ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಬೇಯಿಸಬೇಕು. ನೋಡಿ, ಈಗ 2 ಕಡೆನೂ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರಬೇಕಿದ್ರೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಳ್ಳೆ ಸ್ಪಾಂಜ್ ಥರ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾವು ಅರಳು ಹಾಕಿದ್ದೀವಲ್ಲ, ಹಾಗೆ ಇದು ಇಷ್ಟು ಸಾಫ್ಟಾಗಿ ಬಂದಿದೆ. ಇದ್ರ ಒಳಗೂ ಹದ ಆಗಿ ಬೆಂದಿದೆ. ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಇಷ್ಟು ಒಳ್ಳೆ ಕಲರ್ ಬಂದಿದೆ. ಅಕ್ಕಿ ಹಾಕದೆ ಮಾಡಿರೋದ್ರಿಂದ ಇದು ವ್ರತಕ್ಕೆ ಮಾಡಿಸಿರೋ ತಿಂಡಿ. ಫ್ರೆಂಡ್ಸ್, ನೀವು ಶ್ರಾವಣ ಮಾಸದಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.